श्रीराघवेन्द्रनिर्दिष्टं मध्वरूपनिदर्शकं विद्यामान्याप्तसद्विद्यं कृष्णतत्त्वोपदेशकं प्रीणयन्तं चतुर्बाहुं विश्वं कालीयमर्दनं वन्दे कृपातपः पूर्णं स्वरूपोद्धारकं मम तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनं ब्रह्मचर्यहरिप्रीतिसुविद्यावादशालिनः इष्टदान् कष्टहर्तृन्नः विद्यामान्यान् मुनीन् नुमः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे तपोविद्याविरक्त्यादिसद्गुणौघाकरानहं वादिराजगुरून् वन्दे हयग्रीवपदाश्रयान् अभ्रमं भङ्गरहितं अजडं विमलं सदानन्दतीर्थमतुलं भजे तापत्रयापहं पूर्णानन्दसुखोद्भासि मन्दस्मितमधीशितुः गोविन्दस्य सदा चिन्त्यं नित्यानन्दपदप्रदं वन्दे वन्द्यं सदानन्दं वासुदेवं निरञ्जनम्. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಬೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀ ಗುರುಭ್ಯೋ ನಮಃ, ಪೂರ್ವಗುರುಭ್ಯೋ ನಮಃ, ಆದಿಗುರುಭ್ಯೋ ನಮಃ, ಮೂಲಗುರುಭ್ಯೋ ನಮಃ, ದೇವತಾಯೈ ನಮಃ. ಹರಿಕಥಾಮೃತ ಸಾರ ಒಂದು ದೊಡ್ಡ ಗ್ರಂಥ. ಇದನ್ನು ಜಿಜ್ಞಾಸುಗಳ ಅಪೇಕ್ಷೆಯ ಮೇರೆಗೆ ಪೂಜ್ಯ ಗುರುಗಳ ಅನುಜ್ಞಾ ಪಡೆದುಕೊಂಡು ಈ ಒಂದು ಗ್ರಂಥದ ಒಂದು ಚಿಂತನೆಗೆ ತೊಡಗುವುದು ಅಂತಾದರೆ ಹರಿಕಥಾಮೃತ ಸಾರ ಅಂತ ಗ್ರಂಥ, ದೊಡ್ಡ ಗ್ರಂಥ, ಮೇರುಕೃತಿ. ಇದರ ಋಷಿ ಛಂದಸ್ಸು ದೇವತೆ. ಯಾವುದೇ ಒಂದು ಗ್ರಂಥ, ಜಪ, ಚಿಂತನೆ, ಇದಕ್ಕೆ ಅಧ್ಯಯನಕ್ಕೆ ಎಲ್ಲದಕ್ಕೂ ತೊಡಗುವುದಕ್ಕೆ ಮೊದಲು ಅದಕ್ಕೆ ಪೂರ್ವಭಾವಿಯಾಗಿ ಆ ಋಷಿ, ಛಂದಸ್ಸು, ದೇವತೆ ಇವುಗಳ ಚಿಂತನೆ ಅತ್ಯಗತ್ಯ ಅನ್ನುವಂತಹ ವಿಷಯವನ್ನು ಶಾಸ್ತ್ರಕಾರರು ತಿಳಿಸಿಕೊಟ್ಟಿದ್ದಾರೆ. ಈ ಗ್ರಂಥವನ್ನು ಸಮಾಜಕ್ಕೆ ಕೊಟ್ಟಂಥವರು ದೊಡ್ಡ ಜ್ಞಾನಿಗಳಾದಂತಹ ಜಗನ್ನಾಥದಾಸರು. ಇದು ಕನ್ನಡದ ಕೃತಿ. 32 ಸಂಧಿಗಳಲ್ಲಿ ಬೇರೆ ಬೇರೆ ತಾಳಗಳಲ್ಲಿ ಹೊರಟಿರುವಂತಹ ಕೃತಿ. ಇದರಲ್ಲಿ ಪ್ರತಿಪಾದ್ಯರಾದಂತಹ ದೇವತೆ 32 ಲಕ್ಷಣ ಭರಿತನಾದಂತಹ ಸಾಕ್ಷಾತ್ ಶ್ರೀಹರಿ, ನರಸಿಂಹರೂಪಿ ಪರಮಾತ್ಮ. ಬ್ರಹ್ಮಾಂಡ ಹಾಗೂ ಪಿಂಡಾಂಡ ಇದಕ್ಕೆ ಸಂಬಂಧಪಟ್ಟ ಬಹಳ ಪ್ರಮೇಯ ಭರಿತವಾದಂತಹ ವಿಷಯಗಳನ್ನು ಜಗನ್ನಾಥದಾಸರು ಇಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇದಕ್ಕೆ ಅವರೇ ಕಪೋಲ ಕಲ್ಪಿತವಾ ಅಂತ ಕೇಳಿದರೆ ಅಲ್ಲ. ಇದಕ್ಕೆ ಮೂಲ ಆ ವೇದವ್ಯಾಸ ದೇವರ ಒಂದು ಶಾಸ್ತ್ರ ಪ್ರಪಂಚ, ವೈದಿಕ ವಾಂಗ್ಮಯ, ವೇದಾಂತ ಪ್ರಮೇಯಗಳು, ಇದೆಲ್ಲದರಲ್ಲೂ ನಿಷ್ಣಾತರಾದಂತಹ ಆ ಆಚಾರ್ಯ ಮಧ್ವರು ಕೊಟ್ಟಿರುವಂತಹ ಕೃತಿಗಳೇ ಈ ಜಗನ್ನಾಥದಾಸರ ಈ ಒಂದು ಮೇರು ಕೃತಿಗೆ ಮೂಲ ಎಂಬುವಂಥದ್ದು ನಮಗೆ ತಿಳಿಯುತ್ತದೆ. ಜೊತೆಗೆ ಆ ಜಗನ್ನಾಥದಾಸರೇ ಒಂದು ಕಡೆ ಹೇಳ್ತಾರೆ, ವಾದಿರಾಜರ ಕೋಶ ಕೊಪ್ಪುವ ಅಂತ. ಅಂದರೆ ಭಾವಿ ಸಮೀರರಾದಂತಹ ವಾದಿರಾಜರ ಆ ಕೋಶ ಅಂದರೆ ಅವರ ಆ ಗ್ರಂಥಗಳೇನಿದ್ದಾವೆ ಅದಕ್ಕೆ ಒಪ್ಪುವ. ಭಾವಿ ಸಮೀರರು ವಾದಿರಾಜರಂದ್ರೂ, ಪ್ರಾಣದೇವರಂದ್ರೂ, ಬ್ರಹ್ಮದೇವರಂದ್ರೂ ಒಂದೇ ಅರ್ಥ. ಹಾಗಾಗಿ ಇದಕ್ಕೆ ಮೂಲ ಯಾವುದೋ ಅನಾಥವಾದಂತಹ ಕೃತಿಯಲ್ಲ, ಒಳ್ಳೆಯ ಶಾಸ್ತ್ರದ ಪರಂಪರೆಯನ್ನು ಉಳ್ಳಂತಹ ಕೃತಿ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾಗಿ ಹರಿಕಥಾಮೃತ ಸಾರ ಗುರುಗಳ ಅಂತ ಹೊರಡುತ್ತದೆ ಗ್ರಂಥ. ಹಾಗಾದರೆ ಒಂದು ಗ್ರಂಥಕ್ಕೆ ಯಾವುದೇ ಒಬ್ಬ ವ್ಯಕ್ತಿ ಅದರಲ್ಲಿ ಪ್ರವೃತ್ತಿ ಮಾಡಬೇಕು ಅಂತಾದರೆ ಅದರಲ್ಲಿ ಕೆಲವು ಅಂಶಗಳಿರಬೇಕು. ಈ ಗ್ರಂಥ ಯಾರು ಕೊಟ್ಟಿದ್ದು ಅಂತ ಒಂದು ಬಹಳ ಉತ್ತಮವಾದಂತಹ ವ್ಯಕ್ತಿ ಕೊಟ್ಟಿದ್ರೆ ಆ ಗ್ರಂಥವನ್ನು ಅಧ್ಯಯನ ಮಾಡುವುದರಲ್ಲಿ ಒಂದು ನಂಬಿಕೆ ಬರ್ತದೆ. ಇನ್ನೊಂದು, ಆ ಗ್ರಂಥದಿಂದ ನಮಗೆ ಒಂದು ಪ್ರಯೋಜನ ಕಾಣಬೇಕು. ನಾವು ಸಾಮಾನ್ಯ ಅಧಿಕಾರಿಗಳು, ಆದರೆ ನಮಗೆ ಅಂತಹ ಗ್ರಂಥದಲ್ಲಿ ಒಂದು ಏನಾದರೂ ಒಂದು ಲಾಭ, ಅರ್ಥ, ಪ್ರಯೋಜನ ಅದು ಸಿಗಬೇಕು. ಹಾಗಿದ್ರೆ ಮಾತ್ರ ಒಬ್ಬ ವ್ಯಕ್ತಿ ಆ ಗ್ರಂಥದಲ್ಲಿ ಪ್ರವೃತ್ತಿ ಮಾಡ್ತಾನೆ ಅದನ್ನು ಓದಲಿಕ್ಕೆ ಅಂತ. ಪ್ರಸ್ತುತ ಈ ಗ್ರಂಥ ಹೇಗೆ ಅಂತ ಕೇಳಿದರೆ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವು ಅಂಶಗಳನ್ನು ನಾವು ನೋಡುವುದು ಅಂತಾದರೆ, ಹರಿ ಕಥ ಅಮೃತ ಸಾರ ಅಂತ ಹೇಳ್ತಾರೆ. ಈ ಒಂದು ಶಬ್ದದಲ್ಲಿಯೇ ಈ ಎಲ್ಲ ನಮ್ಮ
ಮನಸ್ಸಿನಲ್ಲಿ ಇರುವಂತಹ ಪ್ರಶ್ನೆಗಳಿಗೂ ಉತ್ತರದ ರೂಪದಲ್ಲಿ ಈ ಶೀರ್ಷಿಕೆ ಅಂದರೆ ಈ ಕ್ಯಾಪ್ಷನ್, ಈ ಶಾಸ್ತ್ರದ ಹೆಸರೇ ನಮಗೆ ಅದರಲ್ಲಿ ಎಲ್ಲ ಉತ್ತರವನ್ನು ಕೊಡುತ್ತದೆ. ಹಾಗೆ ಅಡಗಿಸಿ ಇಟ್ಟಿದ್ದಾರೆ ಜಗನ್ನಾಥದಾಸರು. ಇಲ್ಲಿ ಇದಕ್ಕೂ ಪೂರ್ವಭಾವಿಯಾಗಿ ನಮಗೆ ಈ ಒಂದು ಗ್ರಂಥ ನಮಗಾದರೂ ಕೂಡ ಅದರಲ್ಲಿ ಸ್ಫೂರ್ತಿ ಯಾಕೆ ಬರ್ತದೆ ಅಂದರೆ ಎಲ್ಲದಕ್ಕೂ ನಮಗೆ ಅತ್ಯಂತ ಪೂಜ್ಯರಾದಂತಹ ಆ ರಾಘವೇಂದ್ರ ಗುರು ಸಾರ್ವಭೌಮರು ಅವರ ಚಿಂತನೆಯನ್ನು ಅಗತ್ಯವಾಗಿ ಮಾಡಬೇಕಾದ್ದು. ಯಾಕೆ ಗುಂ ಗುರುಭ್ಯೋ ನಮಃ ಅಂತ ಭಗವಂತನ ಬಗ್ಗೆ ನಾವು ತಿಳಿದುಕೊಳ್ಳಿಕ್ಕೆ ನಮಗೆ ಪ್ರಚೋದನೆ ಮಾಡುವಂಥವರು ಇಂತಹ ಶ್ರೇಷ್ಠರಾದಂತಹ ರಾಯರಂತಹ ಗುರುಗಳು. ಆ ರಾಯರು ಇಲ್ಲ ಅಂತಂದರೆ ನಮಗೂ ಶಾಸ್ತ್ರಕ್ಕೂ ನಂಟಾಗಲು ಬಹಳ ಕಷ್ಟವಾದಂತಹ ಪರಿಸ್ಥಿತಿ ಪ್ರಸ್ತುತ. ಪತ್ರಾಪಿ ಕಲಿಯುಗದಲ್ಲಂತೂ ಭಾರೀ ಕಷ್ಟ. ಹೀಗಿರುವಾಗ ಆ ರಾಯರ ಒಂದು ಅನುಗ್ರಹ ಬಹಳ ಮುಖ್ಯ. ರಾಯರಿಗೂ ನರಸಿಂಹದೇವರಿಗೂ ದೊಡ್ಡ ನಂಟು. ಅಂದರೆ ನಮಗೆಲ್ಲ ಗೊತ್ತಿರುವಂತಹ ವಿಷಯ, ಪ್ರಹ್ಲಾದರಾಜರು ಎಲ್ಲರಿಗೂ ಚಿರಪರಿಚಿತರು. ಅಂತಹ ಪ್ರಹ್ಲಾದರಾಜರು ಅವರು ನರಸಿಂಹ ಅವರ ನಿಮಿತ್ತದಿಂದ ನರಸಿಂಹದೇವರ ಪ್ರಾದುರ್ಭಾವ ಆಯಿತು ಅನ್ನುವಂಥದ್ದು ಒಂದು ರೀತಿಯಲ್ಲಿ ಸತ್ಯ. ಅಂತಹ ಪ್ರಹ್ಲಾದರಾಜರೇ ರಾಘವೇಂದ್ರ ಗುರು ಸಾರ್ವಭೌಮರಾಗಿ ಅವತಾರ ತಾಳಿದ್ದು ಅಂತ ಐತಿಹ್ಯ ಇದೆ. ಹಾಗಾಗಿ ರಾಯರಿಗೂ ನರಸಿಂಹದೇವರಿಗೂ ದೊಡ್ಡ ನಂಟು ಹೊಂದಿದೆ. ಅಂತಹ ಪ್ರಹ್ಲಾದರಾಜರು ಅಂದರೆ ಆ ಕೂಸು ಪ್ರಹ್ಲಾದರಾಜರ ದೊಡ್ಡ ಯೋಗ ಏನು ಅಂತ ಕೇಳಿದರೆ, ಅಂತಹ ವಿಪರೀತವಾದಂತಹ ವಾತಾವರಣ ನಮಗೆ ಇನ್ನೂ ಅಷ್ಟು ಕುಲುಗೆಟ್ಟು ಹೋಗಿಲ್ಲ. ಅಲ್ಲಲ್ಲಿ ಸ್ವಲ್ಪ ನಮಗೆ ಸಾತ್ವಿಕತೆ ಇದೆ, ಸ್ವಲ್ಪ ಅನುಕೂಲತೆ ಇದೆ ಸಾಧನೆಗೆ. ಆದರೆ ನಾವು ಪ್ರಹ್ಲಾದರಾಜರ ಪರಿಸ್ಥಿತಿ ನೋಡಬೇಕು. ಸ್ವಂತ ತಂದೆನೇ ಅವರ ಆ ಒಂದು ಭಗವದ್ಭಕ್ತಿಗೆ ಅತ್ಯಂತ ತೀವ್ರ ವಿರೋಧಿಯಾಗಿ ನಿಂತ. ಎಷ್ಟರ ಮಟ್ಟಿಗೆ ಎಲ್ಲಾದರೂ ಓಡಿ ಹೋಗೋಣ ಅಂತಂದರೆ ಎಲ್ಲಿಗೆ ಹೋಗುವುದು? ಇಂದ್ರದೇವನ ಸ್ವರ್ಗಲೋಕದವರೆಗೆ ತಾನು ಆಧಿಪತ್ಯವನ್ನು ವಹಿಸಿಕೊಂಡಿದ್ದಾನೆ ಹಿರಣ್ಯಕಶಿಪು ಬ್ರಹ್ಮದೇವರ ವರಬಲದಿಂದಾಗಿ. ಹೋಗ್ಲಿ ಅವನ ಕಾಲ ಅವಧಿಯವರೆಗೆ ಸುಮ್ಮನೆ ಇರೋಣ, ಮತ್ತೆ ನೋಡೋಣ ಅಂತಂದ್ರೆ ಅವಧ್ಯತ್ವ ವರವನ್ನು ಪಡೆದುಕೊಟ್ಟಿದ್ದಾನೆ ಹಿರಣ್ಯಕಶಿಪು. ಮೇಲೆ ಸಾಯಬಾರ್ದು, ಕೆಳಗೆ ಸಾಯಬಾರ್ದು, ಇಂಥ ವರಗಳು ಅಂದರೆ ಒಂದು ರೀತಿಯಲ್ಲಿ ಸಾಯುವುದೇ ಇಲ್ಲ ಅನ್ನುವಂತಹ ಮಟ್ಟಿಗೆ ಆ ಹಿರಣ್ಯಕಶಿಪು ವರವನ್ನು ಪಡೆದುಕೊಂಡಿದ್ದಾನೆ. ಮತ್ತೆ ಎಲ್ಲಿ ಹೋಗುವುದು, ಏನು ಮಾಡುವುದು, ಹೇಗೆ ಇರುವುದು? ಆದರೂ ಕೂಡ ಒಟ್ಟು ಸಂಜೋತ ಅಂತೂ ಮಾಡಿಕೊಳ್ಳಿಲ್ಲ. ಪ್ರಹ್ಲಾದರಾಜರು ಹೋರಾಡಿದ್ರು. ತಮ್ಮ ಸಾತ್ವಿಕವಾದಂತಹ ತಪಸ್ಸಿನ ಮೂಲಕ ಆ ಅಪ್ಪನ ಆ ನಾಸ್ತಿಕ್ಯವನ್ನು ಮೆಟ್ಟಿ ನಿಂತಹ ದೊಡ್ಡ ಶಕ್ತಿ ಆ ಪ್ರಹ್ಲಾದರಾಜರದ್ದು. ಭಾರಿ ಆಶ್ಚರ್ಯ ಅಂದರೆ ಭಾರಿ ಆಶ್ಚರ್ಯ. ನಮಗೆ ಎಲ್ಲೋ ಹೊರಗಡೆ ಯಾರೋ ನಾಸ್ತಿಕರಿದ್ರೆ ನಮಗೆ ಕಷ್ಟ ಆಗ್ತದೆ. ನಮ್ಮ ಮನೆಯೇನು ಅಷ್ಟು ಹಾಳಾಗಿಲ್ಲ, ಆದರೂ ಕೂಡ ಈ ನಾಸ್ತಿಕರ ಒಟ್ಟಿಗೆ ಹೋರಾಡಿದ್ರು ಪ್ರಹ್ಲಾದರಾಜರು, ವಿಜೇತರಾದ್ರು. ಇದು ಬಹಳ ಮುಖ್ಯ. ಅಂತಹ ಪ್ರಹ್ಲಾದರಾಜರಿಗೆ ನರಸಿಂಹದೇವರು ತಮ್ಮ ದರ್ಶನವನ್ನು ಕೊಟ್ಟರು. ಇಂತಹ ಪ್ರಹ್ಲಾದರಾಜರು ನರಸಿಂಹದೇವರು ಇವರಿಬ್ಬರನ್ನೂ ಕೂಡ, ಪ್ರಹ್ಲಾದರಾಜರಿಗಾದರೂ ಅಂತಹ ಶಕ್ತಿ ಹೇಗೆ ಬಂತು ಅಂತ ಕೇಳಿದರೆ, ಅವರ ಗರ್ಭದಲ್ಲಿ, ಅವರು ಕಯಾದುವಿನ ಗರ್ಭದಲ್ಲಿದ್ದಾಗ ನಾರದರ ಉಪದೇಶ ಆಗಿತ್ತು ಅಂತ ನಮಗೆ ತಿಳಿದಿದೆ. ನಾರದರ ಉಪದೇಶ ಅಂದ್ರು ವೈದಿಕ ವಾಂಗ್ಮಯದ ಉಪದೇಶ ಅಂತಂದ್ರು. ವೈದಿಕ ವಾಂಗ್ಮಯ ಅಂತಂದ್ರೆ ಅಲ್ಲಿ ಕೆಲವರಿದ್ದಾರೆ, ವಿಶೇಷರಾದವರು ಕೆಲವರು. ವೇದಾಭಿಮಾನಿನಿ ಜಗನ್ಮಾತೆ ಲಕ್ಷ್ಮಿ, ಅದರ ಒಟ್ಟಿಗೆ ಪರಶುಕ್ಲತ್ರಯರಾದಂತಹ ಬ್ರಹ್ಮ, ವಾಯು, ಭಾರತಿ, ಸರಸ್ವತಿ, ಇವರಿಷ್ಟೂ ಜನ ಆ ನಾರದರ ಉಪದೇಶದ ಮೂಲಕ ಆ ಪ್ರಹ್ಲಾದರಾಜರಲ್ಲಿ ತಮ್ಮ ಸನ್ನಿಧಾನವನ್ನು ತುಂಬಿದ್ರು. ಆಚಾರ್ಯ ಮಧ್ವರು ನಿರ್ಣಯದಲ್ಲಿ ಹೇಳ್ತಾರೆ, ಸ್ವಯಂ ಪ್ರಹ್ಲಾದರಲ್ಲಿಯೂ ಕೂಡ ಆ ಬ್ರಹ್ಮ ವಾಯುಗಳ ಆವೇಶ ಇತ್ತು ಅಂತ. ಹಾಗಾಗಿ ಗರ್ಭದಲ್ಲಿ ಕಲಿತಂತಹ ವಿದ್ಯೆಯನ್ನು ಪ್ರಹ್ಲಾದರಾಜರು ಮರೆತು ಬಿಡಲಿಲ್ಲ. ಮೊದಲು ಶ್ರವಣಂ ಕೇಳಿಸಿಕೊಂಡ್ರು ನಾರದರಿಂದ, ಅದನ್ನು ಮನನೆ ಮಾಡಿದ್ರು ಗರ್ಭದಲ್ಲಿ. ಕೀರ್ತನಂ, ಮತ್ತೆ ಸ್ಮರಣಂ, ಪಾದ ಸೇವನಂ. ಹುಟ್ಟಿದ ಮೇಲೆ ಅಲ್ಲಿ ಏನು ಹೇಳಿದ್ರು ಅದಕ್ಕೆ ಪ್ರಕಾರವಾಗಿಯೇ ನಡೆದುಕೊಂಡು ಬಂದರು. ಎಷ್ಟು ಸಣ್ಣ ಕೂಸಾಗಿರುವಾಗ
ತದ್ಧಿ ತಪಸ್ ತದ್ಧಿ ತಪಃ. ಒಮ್ಮೆ ಶ್ರವಣಂ, ಮತ್ತೆ ಅದನ್ನು ಬೋಧನ. ಅಂದ್ರೆ ಇನ್ಯಾರು ಅವರಿಗೆ ಆಡಿಯನ್ಸ್ ಸಿಗಲಿಲ್ಲ, ನಾವು ಆಡಿಯನ್ಸ್ ಅನ್ನು ಕಾಯ್ತಾ ಇರ್ತೇವೆ. ಆದ್ರೆ ಆಡಿಯನ್ಸ್ ಯಾರೂ ಸಿಗಲಿಲ್ಲ. ದೈತ್ಯ ಬಾಲಕರನ್ನು ಕುಳ್ಳಿರಿಸಿ ಅವರಿಗೆ ತತ್ವಬೋಧನೆಯನ್ನು ಮಾಡಿದ್ರು ಪ್ರಹ್ಲಾದರಾಜರು. ಇದು ನಮಗೆ ಬೇಕು. ಮತ್ತೆ ಎಂತೆಂಥ ಪ್ರಸಂಗದಲ್ಲಿಯೂ ಕೂಡ ತತ್ವಕ್ಕೆ ಮಾತ್ರ ಯಾವುದೇ ರೀತಿಯ ಆ ಒಂದು ಸಮಜಾಯಿಷಿ ಅಂದ್ರೆ ಅದರ ಒಟ್ಟಿಗೆ ಅಡ್ಜಸ್ಟ್ ಮಾಡಿಕೊಂಡು ಇರುವಂತಹದ್ದು ಅನ್ನುವಂಥದ್ದು ಅವರ ಜಾಯಮಾನದಲ್ಲಿ ಇರಲಿಲ್ಲ. ಹಾಗಾಗಿ ಇಷ್ಟು ನಿಷ್ಠೆ, ಕಠಿಣವಾದಂತಹ ಅಪ್ಪನ ದ್ವೇಷವನ್ನು ಸಹಿಸಿಕೊಂಡು ಸಾಧನೆ ಮಾಡಿದಂತಹ ದೊಡ್ಡ ಕೀರ್ತಿ ಪ್ರಹ್ಲಾದರಾಜರದ್ದು. ಅವರ ದೊಡ್ಡ ಯೋಗ ಏನು ಅಂತಂದ್ರೆ, ಆ ಸಚ್ಚಿದಾನಂದ ಮೂರ್ತಿ ಭಗವಂತ ನರಹರಿ ಅವರು ಬಂದು ಎನ್ಮೇರ್ಪಿತ ಶಿರಸಿ ಪದ್ಮಕರ ಪ್ರಸಾದ, ಪ್ರಹ್ಲಾದರಾಜರ ತಲೆಯ ಮೇಲೆ ಆ ಸಚ್ಚಿದಾನಂದ ಪದ್ಮಕರ, ಸಚ್ಚಿದಾನಂದವಾದಂತಹ ಕರ, ಜ್ಞಾನಾನಂದಮಯವಾದಂತಹ ಆ ಹಸ್ತವನ್ನು ಪ್ರಹ್ಲಾದರ ತಲೆ ಮೇಲೆ ಇಟ್ಟದ್ದರಿಂದ ಇವತ್ತು ಪ್ರತಿಮಂತ್ರಾಲಯದೊಳು ಅತಿ ಮೆರೆವ. ಮತ್ತೊಂದು, ಆ ಪ್ರಹ್ಲಾದರಾಜರಿಗೆ ಹೇಳಿದ್ರಂತೆ, ಅಂದ್ರೆ ಪ್ರಹ್ಲಾದರ ಮನಸ್ಸು ಎಷ್ಟು ಔದಾರ್ಯ ಅಂತ, ನೀನು ಬಂದುಬಿಡು ಮೋಕ್ಷಕ್ಕೆ, ಈಗಲೇ ಕರೆದುಕೊಂಡು ಹೋಗ್ತೇನೆ. ನಾವಾಗಿದ್ರೆ ಹೊಟ್ಟೋಗ್ತಾ ಇದ್ವಿ, ನೀವೆಲ್ಲ ಮತ್ತೆ ನೋಡ್ಕೊಳ್ಳಿ, ನಿಮ್ದು ನೀವು ನೋಡ್ಕೊಳ್ಳಿ. ಪ್ರಹ್ಲಾದರಾಜರು ಹಾಗೆ ಮಾಡಲಿಲ್ಲ ಅಂತೆ. ನೈತಾನ್ ವಿಹಾಯ ಕೃಪಣಾನ್ ವಿಮುಮುಕ್ಷ ಏಕಃ. ನಾನು ಬರುವುದಿಲ್ಲ ಮೋಕ್ಷಕ್ಕೆ ಅಂತ ನರಸಿಂಹದೇವರಿಗೆ ಹೇಳ್ತಾರಂತೆ ಪ್ರಹ್ಲಾದರಾಜರು. ಸಣ್ಣ ಕೂಸು, ಏನ್ ಮಾಡ್ತೀರಾ ಮತ್ತೆ ಅಂತ ಕೇಳಿದ್ದಕ್ಕೆ, ನನ್ನನ್ನು ನಂಬಿಕೊಂಡು ಬಂದಂತಹ ಇಷ್ಟು ದೊಡ್ಡ ಸಾತ್ವಿಕ ಸಮಾಜ ಇದೆ, ಆ ಹೆಚ್ಚು ಹೆಚ್ಚು ಜನರನ್ನು ಭಗವಂತನ ಕಡೆಗೆ ಹಚ್ಚಿ ಅವರೆಲ್ಲರನ್ನೂ ಕರ್ಕೊಂಡು ಮತ್ತೆ ನಾನು ಕೊನೆಯಲ್ಲಿ ಅವರೆಲ್ಲರನ್ನೂ ಮುಂದೆ ಹತ್ತಿಸಿ ನಾನು ಕೊನೆಯಲ್ಲಿ ಹತ್ತಿ ನಾನು ಬರ್ತೇನೆ ಮೋಕ್ಷಕ್ಕೆ ಅಂತ ಹೇಳಿದಂತಹ ದೊಡ್ಡ ಚೇತನ, ಅಂತಹ ಚೇತನ ಅದು ರಾಘವೇಂದ್ರ ಗುರು ಸಾರ್ವಭೌಮರು. ನಮ್ಮ ದೊಡ್ಡ ಯೋಗ ನಮಗೆ ಈ ಕಾಲದಲ್ಲಿಯೂ ಕೂಡ ಆ ರಾಯರು ಮಾಡ್ತಾ ಇರುವಂತಹ ಅನುಗ್ರಹ ಅಂತ. ಅಲ್ಲ, ಹರಿಕಥಾಮೃತ ಸಾರಕ್ಕೂ ರಾಯರಿಗೂ ಇಲ್ಲಿ ಜಗನ್ನಾಥದಾಸರಿಗೂ ಏನು ನಂಟು ಅಂತ ಕೇಳಿದ್ರೆ, ಜಗನ್ನಾಥದಾಸರು ಆ ತಮ್ಮ ಪೂರ್ವ ಆ ಅವತಾರದಲ್ಲಿ ಇದೇ ಪ್ರಹ್ಲಾದರಾಜರ ಸಹೋದರರಾದಂತಹ ಸಹ್ಲಾದರು. ಪ್ರಹ್ಲಾದರಾಜರಿಗೆ ನೇರ ದರ್ಶನ, ನೇರ ಅನುಗ್ರಹ ಎಲ್ಲ ನರಸಿಂಹದೇವರದ್ದು ಸಿಕ್ಕಿತು. ಆದರೆ ಆ ಸಹ್ಲಾದರಿಗೆ ಆ ಏಕದೇಶದಲ್ಲಿ ಇದ್ದದ್ರಿಂದ ಅವರಿಗೆ ಯಥಾಯೋಗ್ಯತೆ ಆ ನರಸಿಂಹದೇವರ ಒಂದು ಅನುಭವ ಖಂಡಿತ ಸಿಕ್ಕಿರ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದು ನಮ್ಮ ಊಹೆ. ಹಾಗಾಗಿ ಅಂತಹ ಸಹ್ಲಾದರೇ ಜಗನ್ನಾಥದಾಸರಾಗಿ ಅವತಾರ ಮಾಡಿದ್ದಾರೆ. ಮಾಡಿದ ಮೇಲೆ ಪ್ರಚಂಡ ಪಾಂಡಿತ್ಯ, ಸಂಸ್ಕೃತದಲ್ಲಿ ಅತ್ಯಂತ ನಿಷ್ಣಾತರು, ವೇದಾಂತದಲ್ಲಿ ಬ್ರಹ್ಮಸೂತ್ರಾದಿಗಳು, ಆಚಾರ್ಯರ ಅನುವ್ಯಾಖ್ಯಾನಾದಿ ಭಾಷ್ಯ, ಸರ್ವಮೂಲ ಗ್ರಂಥಗಳಲ್ಲಿ ಪ್ರಚಂಡ ಪಾಂಡಿತ್ಯ. ಮತ್ತೆ ನಂತರದ ವ್ಯಾಖ್ಯಾನ ಪರಂಪರೆ ವಾದಿರಾಜರದ್ದು, ಟೀಕಾರಾಯರದ್ದು, ಇಂತಹ ದೊಡ್ಡ ದೊಡ್ಡ ವ್ಯಾಖ್ಯಾನ ಪರಂಪರೆಯಲ್ಲಿ ಅತ್ಯಂತ ನಿಷ್ಣಾತಿಯನ್ನು ಹೊಂದಿದಂತಹ ಜಗನ್ನಾಥದಾಸರು ನಮ್ಮಂಥವರ ಮೇಲೆಯೂ ಕೂಡ ಅನುಗ್ರಹ ಮಾಡಬೇಕು. ಇಂತಹ ಅಧಿಕಾರಿಗಳಿಗೂ ಕೂಡ ಶಾಸ್ತ್ರದ ಪ್ರಮೇಯಗಳು ತಿಳಿಬೇಕು ಅನ್ನುವಂತಹ ಒಂದು ಕಾರುಣ್ಯದಿಂದ ಆ ಒಂದು ಆಯುಷ್ಯವನ್ನು ದಾನ ಪಡೆದುಕೊಂಡು ಇಂತಹ ದೊಡ್ಡ ಕೃತಿ, ಕನ್ನಡದ ಶ್ರೀಮನ್ಯಾಯ ಸುಧಾ ಅಂತಲೇ ಪ್ರಖ್ಯಾತ ಆದಂತಹ ಈ ಕೃತಿಯನ್ನು ನಮ್ಮ ಈ ಜಿಜ್ಞಾಸುಗಳಿಗೆ ಕೊಟ್ಟಿದ್ದಾರೆ. ಇದನ್ನು ಅಗತ್ಯವಾಗಿ ಇದರ ಉಪಯೋಗವನ್ನು ನಾವು ಪಡೆದುಕೊಳ್ಳಬೇಕು. ಯಾಕೆ, ನಮ್ಮಂತಹವರಿಗೆ ಮಾಡಿದಂತಹ ಕೃತಿ, ಇದರ ಉಪಯೋಗ ಪಡೆದುಕೊಳ್ಳಬೇಕಾದವರು ನಾವು ಅಂತ ಹೇಳ್ತಾ, ಇಲ್ಲಿ ಕೆಲವು ಶಬ್ದಗಳನ್ನು ನಾವು ವಿಶ್ಲೇಷಣೆ ಮಾಡುವುದು ಅಂತಾದ್ರೆ, ಹರಿ ಕಥ ಅಮೃತ ಅಂತ. ಹರಿ ಅಂತಂದ್ರೆ ನರಸಿಂಹದೇವರು ಅಂತ ಒಂದು ಮೂಲ ಪ್ರತಿಪಾದ್ಯನಾದಂತಹ ನರಸಿಂಹ ಅಂತ ನೋಡಿದ್ದೇವೆ. ಕೆಲವು ಪ್ರಶ್ನೆಗಳು ಬರ್ತದೆ ನಮಗೆ. ಅಲ್ಲ, ಯಾವಾಗಲೋ ನಡೆದದ್ದು ನರಸಿಂಹಾವತಾರ, ಅದರಲ್ಲಿ ಉಪಕೃತರಾದವರು ಪ್ರಹ್ಲಾದರಾಜರು, ಅದರಿಂದ ನಮಗೇನು ಅಂತ ಒಂದು ರೀತಿಯಲ್ಲಿ ನೋಡಿದ್ರೆ, ಇಲ್ಲಿ ಹರಿಕಥಾಮೃತ ಸಾರ ಅಂತಿದೆ, ಇಲ್ಲಿಂದ ನಮಗೇನು ಅಂತ ನೋಡಿದ್ರೆ, ಹರಿ ಅನ್ನುವಂತಹ ಶಬ್ದ ಅದು ಕೇವಲ ಅಲ್ಲಿ ಯಾವಾಗಲೂ ನಡೆದಂತಹ ಖಂಡಿತ ಬೇಕು, ಆ ನರಸಿಂಹನ ಅನುಗ್ರಹ ನಮಗೆ ಕ್ಷಣ ಕ್ಷಣಕ್ಕೆ ಬೇಕು. ಆದರೆ ಅದರ ಜೊತೆಯಲ್ಲಿ
ಬಿಂಬರೂಪನಾದ ಶ್ರೀಹರಿ ಅಂತ ದಾಸರ ಒಂದು ಪದ್ಯ ಇದೆ. ನಮ್ಮ ಒಳಗಿನ ನಮ್ಮ ಜೀವ ಸ್ವರೂಪ ಏನಿದೆ ಅದಕ್ಕೆ ಬಿಂಬ ರೂಪದಲ್ಲಿ ಪ್ರತಿಯೊಬ್ಬ ಜೀವನಿಗೂ ಸ್ಪೆಸಿಫಿಕ್ ಆಗಿ ಒಂದೊಂದು ರೂಪವನ್ನು ತಾಳ್ತಾನೆ ಭಗವಂತ. ಪ್ರತಿಯೊಬ್ಬ ಜೀವನಿಗೂ ಅವನಿಗೆ ಎಕ್ಸ್ಕ್ಲೂಸಿವ್ ಆಗಿ ಸ್ಪೆಸಿಫಿಕ್ ಆಗಿ ಒಂದೊಂದು ರೂಪ. ಪ್ರತಿ ಜೀವಕ್ಕೂ ಒಂದು ಹರಿ ಅನ್ನುವಂತಹ ರೂಪ ಏನಿದೆ ಅದು ಆ ಜೀವಕ್ಕೆ ಬಿಂಬ ಸ್ವರೂಪವಾಗಿದೆ. ಹಾಗಾಗಿ ನಮಗೆ ನೇರವಾಗಿ ಆ ಹರಿ ಎಂಬ ರೂಪದ ನಂಟನ್ನು ನಮಗೆ ಪರಿಚಯಿಸಿಕೊಡ್ತಾ ಇದ್ದಾರೆ, ಅದು ಜಗನ್ನಾಥದಾಸರು. ಇದು ಯಾವತ್ತೋ ನಡೆದಂತಹದ್ದಲ್ಲ. ನಿಮ್ಮ ಜೀವ ಸ್ವರೂಪಕ್ಕೆ ಆದವನು ಹರಿ. ಅವನ ಪರಿಚಯವನ್ನು ನೀವು ಮಾಡಿಕೊಳ್ಬೇಕು. ಇದನ್ನು ಮಾಡಿಕೊಂಡ್ರೆ ನಿಮಗೆ ಅದರಿಂದ ಎರಡು ಲಾಭ. ಅಂದರೆ ನಮಗೆ ಆತ್ಮ ಸಾಕ್ಷಾತ್ಕಾರ, ಅಂದರೆ ನಾವು ನಮ್ಮ ಜೀವ ಸ್ವರೂಪ ಏನು ಅಂತ ತಿಳಿಬೇಕು. ಬಿಂಬ ಸಾಕ್ಷಾತ್ಕಾರ ಅಂದರೆ ನಮಗೆ ನೇರ ಬಿಂಬನಾದಂತಹ ಆ ಭಗವಂತನ ಸಾಕ್ಷಾತ್ಕಾರ ಆಗಬೇಕು. ಇದೆರಡು ಆದಾಗ ಮಾತ್ರ ನಂತರ ನಮಗೆ ಭಗವಂತನ ಇಚ್ಛಾ ರೂಪ ಪ್ರಸಾದ, ಇನ್ನು ಮುಂದೆ ಉತ್ಕ್ರಾಂತಿ ಮತ್ತೆ ನಮಗೆ ಮೋಕ್ಷ ಅದು ಸಿಗಲಿಕ್ಕೆ ಇದು ಮೆಟ್ಟಿಲುಗಳು. ಹಾಗಾಗಿ ಈ ಹರಿ ಅಂದರೆ ನಮಗೇ ಅಂತಲೇ ಒಂದು ಎಕ್ಸ್ಕ್ಲೂಸಿವ್ ರೂಪವನ್ನು ತಾಳಿಕೊಂಡು ನಮ್ಮ ಜೀವ ಸ್ವರೂಪದೊಟ್ಟಿಗೆ ಇದ್ದಾನೆ ಹರಿ. ಅಂದರೆ ನಮಗೆ ಅತ್ಯಂತ ಆಪ್ತರು ಯಾರು ಅನ್ನೋದನ್ನು ನಾವು ತಿಳಿದುಕೊಳ್ಬೇಕು. ನಾವು ಬಂಧುಗಳು ಮಿತ್ರರು ಎಲ್ಲ ಹೊರಗಿನ ಆಪ್ತರನ್ನು ತಿಳಿದುಕೊಳ್ತೇವೆ, ಆದರೆ ನಮ್ಮೊಟ್ಟಿಗೆ ಎಟರ್ನಲಿ ಇರುವಂಥವರು ಇವರೆಲ್ಲ ಒಂದೊಂದು ಜನ್ಮಕ್ಕಾದೀತು ಅಥವಾ ಯಾವುದೋ ಕೆಲವು ವರ್ಷಗಳಿಗೆ ಆಗ್ತದೆ. ಆದರೆ ಎಟರ್ನಲಿ ನಮ್ಮೊಟ್ಟಿಗೆ ನಮ್ಮ ಜೀವ ಸ್ವರೂಪದ ಪರಿಚಯ ನಮಗೇ ಇಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ನಮ್ಮ ಜೀವವನ್ನು ಚೆನ್ನಾಗಿ ಕಾಪಿಡ್ತಾ ನಮ್ಮೊಟ್ಟೊಟ್ಟಿಗೆ ಆ ಜೀವವನ್ನು ಕಾಪಾಡ್ತಾ ಇರುವವ ಅದು ಆ ಹರಿ ಅಂತ ಜಗನ್ನಾಥದಾಸರು ತಿಳಿಸ್ಕೊ. ಹಾಗಾಗಿ ಈಗ ನಮಗೆ ಆ ಇಂಟ್ರೆಸ್ಟ್ ಬಂತು. ಯಾಕಂದ್ರೆ ನಮಗೆ ಅಂತಲೇ ಇರುವಂತಹ ಒಂದು ರೂಪ ಅಂತ ಹೇಳಿದ್ರೆ ನಮಗದರ ಬಗ್ಗೆ ಅಟ್ಯಾಚ್ಮೆಂಟ್ ಬರಬೇಕಾದ್ದು. ಸರಿ, ಭಗವಂತನ ಹೆಸರು ಹರಿ ಅಂತಿರ್ಲಿ, ಶಬ್ದದಲ್ಲಿ ಹೇಗೆ ಗೊತ್ತಾಗ್ತದೆ ಹರಿ ಅನ್ನುವಂಥದ್ದು ಅಂತ ಕೇಳಿದ್ರೆ, ಇದು ಸರಿ, ಭಗವಂತ ಇದ್ದಾನೆ, ಬಿಂಬವೂ ಇದೆ, ಪ್ರತಿಬಿಂಬವೂ ಇದೆ, ಅದರಿಂದ ಏನೀಗ ಅಂತ ಅದರ ಬಗ್ಗೆ ತಿಳಿದುಕೊಳ್ಳುವುದರಿಂದ ಏನಾಗ್ತದೆ ಅಂತಂದ್ರೆ ನಮಗೆ ದುಃಖದಿಂದ ಪಾರಾಗಬೇಕು ಅಂತ ಒಂದು ಅಪೇಕ್ಷೆ ಇರ್ತದೆ. ಅಥವಾ ನಮ್ಗೆ ಏನೋ ಕಷ್ಟ ಬಂದ್ರೆ ನಾವು ಯಾರ್ಯಾರ ಹತ್ರನೋ ಹೇಳ್ಕೊಳ್ತೇವೆ. ಅದರ ಉದ್ದೇಶ ಏನು? ಆ ವ್ಯಕ್ತಿ ಏನಾದ್ರೂ ಈ ದುಃಖದಿಂದ ನಮ್ಮನ್ನು ಪಾರು ಮಾಡಿಯಾನ ಅಂತ ಒಂದು 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 ಅಪೇಕ್ಷೆ ಇದ್ದೇ ಇರ್ತದೆ. ಆದ್ರೆ ಅದು ಯಾರು ಮಾಡ್ತಾರೆ ಅಂದ್ರೆ ಅದು ಹರಿ ಅಂತ ಹೇಳ್ತಾರೆ ಜಗನ್ನಾಥದಾಸರು. ಹೇಗೆ ಗೊತ್ತಾಗ್ತದೆ ನಮಗೆ ಅಂತಂದ್ರೆ, ಹರಿ ಅನ್ನುವ ಶಬ್ದ ಸಂಸ್ಕೃತದಲ್ಲಿ ಟೆಕ್ನಿಕಲಿ ಅದಕ್ಕೇನು ಅಂತಂದ್ರೆ ಅಪಹರತಿ ಇತಿ ಹರಿಹಿ ಅಂತ ಅರ್ಥ. ಅಪಹರತಿ ಅಂತಂದ್ರೆ ಟು ಸ್ನ್ಯಾಚ್ ಅವೇ, ಅಂದ್ರೆ ನಮ್ಮಲ್ಲಿ ಏನೋ ಇದೆ ಅದನ್ನು ಯಾರು ಸ್ನ್ಯಾಚ್ ಅವೇ, ಯಾರದನ್ನು ಹೂ ಟೇಕ್ಸ್ ಇಟ್ ಅವೇ ಫ್ರಮ್ ಅಸ್ ಅವನನ್ನು ಹರಿ ಅಂತ ಕರೀತಾರೆ. ಅಲ್ಲ, ಏನೋ ಇರುವುದೇ ಅಲ್ಪ ಸ್ವಲ್ಪ, ಇದನ್ನು ತಗೊಂಡ್ಬಿಟ್ರೆ ಹೇಗೆ ಅಂತಂದ್ರೆ ಇದಕ್ಕೊಂದು ಉದಾಹರಣೆಯನ್ನು ಕೊಡುವುದರ ಮೂಲಕ ಇದನ್ನು ಅರ್ಥೈಸುವ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಏನಂದ್ರೆ, ಒಂದು ಪ್ಯಾಡಿ ಫೀಲ್ಡ್ ಇದೆ ಅಂತ ಇಟ್ಕೊಳ್ಳೋಣ. ಪ್ಯಾಡಿ ಗಿಡ, ಒಂದು ಫಾರ್ಮ್ ಇದೆ, ಒಬ್ಬ ಫಾರ್ಮರ್ ಇದ್ದಾರೆ, ಪ್ಯಾಡಿ ಗಿಡ ಇದೆ ಅಂತ ಇದೊಂದು ಉದಾಹರಣೆ. ಈ ಪ್ಯಾಡಿ ಫೀಲ್ಡ್ ಏನಿದೆ ಅದು ಸಾತ್ವಿಕರ ಸ್ವರೂಪ ಅಂತ ಒಂದು ಇಟ್ಟುಕೊಳ್ಳೋಣ, ಜೀವ ಸ್ವರೂಪ ಅಂತ ಇಟ್ಟುಕೊಳ್ಳೋಣ. ಈ ಫಾರ್ಮ್ ಏನಾಗಿದೆ, ಈಗ ಫಾರ್ಮ್ ಅನ್ನುವಂಥದ್ದು ಒಂದು ಪ್ರಪಂಚ ಅಂತ ಇಟ್ಟುಕೊಳ್ಳೋಣ. ಈ ಪ್ಯಾಡಿ ಏನಾಗಿದೆ, ಪ್ಯಾಡಿಯದು ಒಂದು ಗಿಡ ಅಂತ ಇಟ್ಟುಕೊಳ್ಳೋಣ. ಆ ಗಿಡಕ್ಕೆ ಏನಾಗಿದೆ, ವೀಡ್ಸು ಬೆಳೆಯುತ್ತೆ. ಹೇಗೆ ಪ್ಯಾಡಿ ಬೆಳೆಯುತ್ತೆ, ಜೊತೆಗೆ ಪ್ಯಾಡಿ ಅನ್ನುವಂಥದ್ದು ಅದು ಬೆಳಿಬೇಕು, ಆದರೆ ಬೇಡ ಅಂದ್ರೂ ಕೂಡ ಅದರ ಆಚೆ ಈಚೆ ವೀಡ್ಸ್ ಬೆಳೀತದೆ. ಇದು ನಮಗೆ ಅಂಟಿಕೊಂಡಂತಹ ಪ್ರಾರಬ್ಧ, ಲಿಂಗದೇಹಕ್ಕೆ ಅಂಟಿಕೊಂಡಂತಹ ಒಂದು ಪಾಪದ ವಿಶೇಷ. ಪಾಪದಿಂದಾಗಿ ದುಃಖ ಬರುವಂಥದ್ದು. ಹಾಗಾಗಿ ಈಗ ಏನು, ಈಗ ನಮಗೆ ಅದರ ಮೇಲೆ ಕಂಟ್ರೋಲ್ ಉಂಟಾ? ಈಗ ಆ ಪ್ಯಾಡಿ ಪ್ಲಾಂಟಿಗೆ ಒಂದು ಆಸೆ ಇರಬಹುದು, ಏನು ಅಂತಂದ್ರೆ ವೀಡ್ಸ್ ನನ್ನನ್ನು ಮುಗಿಸಬಾರ್ದು ಅಂತ ಆಸೆ ಇರಬಹುದು. ಆದರೆ ಅದು ಒಬ್ಬ ಫಾರ್ಮರ್ ಬರಬೇಕು, ಅವನು ಆ ವೀಡ್ಸ್ ಅನ್ನು ಕಿತ್ತು ದೂರ ಮಾಡಬೇಕು
ಅಲ್ಲ, ಈ ಪ್ಯಾಡಿ ಪ್ಲಾಂಟ್ ಅಂದುಕೊಳ್ಳಬಹುದು, ನಾನು ಸಾತ್ವಿಕ, ನನ್ನಲ್ಲಿ ನಾನು ಬಹಳ ಒಳ್ಳೆಯದು, ನಾನು ಒಳ್ಳೆ ಒಂದು ಗಿಡ ನಾನು, ಹಾಗಾಗಿ ನಾನೇ ಆ ವೀಡ್ಸನ್ನು ದೂರು ಮಾಡಬಹುದಾ ಅಂತಂದ್ರೆ ಅದು ಮಾಡಲಿಕ್ಕೆ ತಾಕತ್ತಿಲ್ಲ. ಅಂದ್ರೆ ತುಂಬಾ ಜನ ಪ್ರಶ್ನೆ ಕೇಳ್ತಾರೆ, ನಾವೇ ಒಳ್ಳೆಯವರು, ನಾವೇ ಸಮರ್ಥರು, ದೇವರದ್ದೇನು ಪಾತ್ರ ಈ ಜೀವನದಲ್ಲಿ, ಎಲ್ಲ ಆಟೋಮೆಟಿಕ್ ಆಗಿ ಆಗ್ತದೆ ಅಂದ್ರೆ ಹಾಗ ಆಗುವುದಿಲ್ಲ. ದೇವರು ಸಂಕಲ್ಪ ಮಾಡಬೇಕು. ಇವ ಸಾತ್ವಿಕ ಇದ್ದಾನೆ, ಈ ಪ್ಯಾಡಿ ಗಿಡ ಅನ್ನುವಂಥ ಫಾರ್ಮರ್ ಡಿಸೈಡ್ ಮಾಡಬೇಕು, ಈ ಪ್ಯಾಡಿ ಗಿಡ ಅನ್ನುವಂಥದ್ದು ಸಾತ್ವಿಕವಾಗಿದೆ, ಇದಕ್ಕೆ ಆಚೆ ಈಚೆ ಅದಕ್ಕೆ ಬೆಳವಣಿಗೆಗೆ ತೊಡರು ಆಗಿರುವಂತಹ ಆ ವೀಡ್ಸ್ ಅನ್ನು ತೆಗೆದು ದೂರ ಮಾಡ್ತೇನೆ ಅಂತ ಅವನು ಸಂಕಲ್ಪ ಮಾಡಿ ಅವನು ಅದನ್ನು ಮಾಡಿದ್ರೆ ಆಗ ಆ ಪ್ಯಾಡಿಗೆ ಅಸ್ತಿತ್ವ. ಹಾಗಾಗಿ ನಾವು ಇರಬಹುದು, ಆದರೆ ದೇವರು ಯಾಕೆ ಬೇಕು ಅಂತ ಕೇಳಿದ್ರೆ ಅವನು ಸಾತ್ವಿಕರಿಗೆ ಸಂಬಂಧಪಟ್ಟಂತಹ ಈ ವೀಡ್ಸ್ ಏನಿದೆ, ಅಥವಾ ಪ್ಯಾಡಿಗೆ ಸಂಬಂಧಪಟ್ಟಂತಹ ವೀಡ್ಸ್ ಅಂದ್ರು ಈ ಸಾತ್ವಿಕರಿಗೆ ಸಂಬಂಧಪಟ್ಟಂತಹ ಪಾಪ, ಆ ಸಂಚಿತ ಆಗಾಮಿ ಎಲ್ಲವೂ ಪ್ರಾರಬ್ಧ ಕರ್ಮಗಳು ಎಲ್ಲವೂ ಕೂಡ ಇದೆ. ಇದನ್ನು ದೂರೀಕರಿಸುವವ ಒಬ್ಬ ಬೇಕು, ಅಪಹಾರ ಮಾಡುವವ ಒಬ್ಬ ಬೇಕು. ಅದು ಯಾರು ಅಂದ್ರೆ ಅದು ಹರಿ. ಅಲ್ಲ, ನಾವೇ ಮಾಡಿಕೊಳ್ಳಿಬಿಡುತ್ತೇವೆ ಅಂತಂದ್ರೆ ನಮಗೆ ನಾವು ಏನು ಜನ್ಮಾಂತರದಲ್ಲಿ ಮಾಡಿದ್ದೇವೆ ಅನ್ನುವಂಥದ್ದು ನಮಗೆ ಅರಿವಿಲ್ಲ. ಪಾಪವನ್ನು ಎಲ್ಲಿ ಹುಡುಕೊಂಡು ಹೋಗೋದು? ಯದ್ಯಪಿ ನಮ್ಮದ್ದೇ ಪಾಪ, ಅದು ಕಣ್ಣಿಗೆ ಕಾಣ್ತದಾ? ಇಲ್ಲ, ಕಾಣುವುದಿಲ್ಲ. ಪ್ರಾಯಶ್ಚಿತ್ತಾದಿಗಳನ್ನು ಹೇಳಿದ್ದಾರೆ, ಅದು ಅರಿವಿಗಾದ್ರೂ ಬರಬೇಕಲ್ಲ, ಅದು ಬರುವುದಿಲ್ಲ. ಕರ್ಮಾಚರಣೆಯಿಂದ ಮತ್ತೊಂದು ಕರ್ಮ ಅಂಟಿಕೊಳ್ತದೆ. ಮನ್ಯೆ ಕುಂಜರ ಶೌಚವತ್ ಅಂತ ಹೇಳ್ತಾರೆ. ಆನೆ ಸ್ನಾನ ಇಳಿದ್ರೆ ಯದ್ಯಪಿ ಒಳ್ಳೆ ಸರೋವರದಲ್ಲೇ ಇಳಿದಿರ್ತದೆ, ಕರ್ಮಾಚರಣೆ ಹೇಗೆ ಅಂದ್ರೆ ಅದು ಈಚೆ ಹೊರಗಡೆ ಬಂದ ತಕ್ಷಣ ಒಂದಿಷ್ಟು ಮರಳನ್ನು ತಂದ ಮೇಲೆ ಹಾಕೊಳ್ತದೆ. ಹೇಗೋ ಹಾಗೆ ಒಂದು ಕರ್ಮ ಮಾಡಿದ್ರೆ ಅದಕ್ಕಂಟಿಕೊಂಡಂತಷ್ಟು ಅದು ರಾಶಿ. ಹಾಗಾಗಿ ಇದು ಏನು ಮಾಡಬೇಕು ಅಂತ ಕೇಳಿದ್ರೆ ಹರಿ ಅವ ಬರಬೇಕು, ಅಪಹಾರ ಮಾಡಬೇಕು. ಹೇಗೆ ಮಾಡ್ತಾನೆ? ನೇರ ಮಾಡುವುದಿಲ್ಲ, ಪ್ರಾಣದೇವರ ಮೂಲಕ ಇದನ್ನೆಲ್ಲವನ್ನು ಕೂಡ ನಿಯಮನೆ ಮಾಡ್ತಾನೆ ಭಗವಂತ. ಹಾಗಾಗಿ ಭಗವಂತನ ಮುಖ್ಯ ಪಾತ್ರ. ಪ್ರಾಣದೇವರಿಗೂ ಕೂಡ ಹರಿ ಅನ್ನುವಂತಹ ಒಂದು ಹೆಸರಿದೆ. ಮೂಲವಾಗಿ ಭಗವಂತ 32 ಲಕ್ಷಣದವ, ಅವನದ್ದು ನೇರ ಪ್ರತಿಬಿಂಬವಾದಂತಹ ಮುಖ್ಯ ಪ್ರಾಣದೇವರು, ಅವರು 32 ಲಕ್ಷಣದವರು. ಒಬ್ಬ ಸರ್ವೋತ್ತಮ, ಒಬ್ಬ ಜೀವೋತ್ತಮ. ಈ ಇಬ್ಬರು ಹರಿಗಳು ನಮ್ಮಲ್ಲಿ ಇದ್ರೆ ಆಗ ಪಾಪದ ಫಲವಾದಂತಹ ದುಃಖ ಎಲ್ಲವೂ ಕೂಡ ನಮ್ಮಿಂದ ದೂರ ಆಗಿಬಿಡ್ತದೆ ಅಂತ ಈ ರೀತಿಯಲ್ಲಿ ಹರಿ ಎಂಬ ನಾಮದ ಒಂದು ಚಿತ್ರಣವನ್ನು ಕೊಡ್ತಾ ಇದ್ದಾರೆ ಜಗನ್ನಾಥದಾಸರು. ಇನ್ನು ಈ ಹರಿ ಅಂತ ಒಬ್ಬ ಇದ್ದಾನೆ, ಸರಿ, ಇವನನ್ನು ನಾವು ತಿಳಿದುಕೊಳ್ಳುವುದು ಹೇಗೆ? ಸರಿ, ತಿಳಿದುಕೊಂಡ್ರೆ ಅಲ್ವಾ ನಮ್ಮ ಇದೆಲ್ಲ ಪರಿಹಾರ ಆಗ್ತದೆ. ತಿಳಿದುಕೊಳ್ಳುವುದು ಹೇಗೆ ಅಂತ ಕೇಳಿದ್ರೆ ಕಥಾ ಅನ್ನುವಂತಹ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಈ ಹರಿ ಗುರುಗಳ ಈ ಬ್ರಹ್ಮಾಂಡ ಪಿಂಡಾಂಡದ ನಮ್ಮ ಕರ್ತವ್ಯಗಳ ವಿಧಿ ನಿಷೇಧಗಳನ್ನು ಎಲ್ಲವನ್ನು ತಿಳಿಸಿಕೊಡುವಂತಹದ್ದು ಪದಪುಂಜಗಳು, ಸೆಟ್ ಆಫ್ ವರ್ಡ್ಸ್. ಅದು ಯಾವುದು ಅಂತಂದ್ರೆ ಈ ಕಥಾ ಅಂತ ಹೇಳ್ತಾರೆ. ವೈದಿಕ ಪ್ರಪಂಚ, ವೇದಾಂತ ಎಲ್ಲವೂ ಕೂಡ ಕಥಾ ಅನ್ನುವಂಥ ಶಬ್ದದಿಂದ ಸಂಗ್ರಹೀಕರಿಸಿದ್ರು. ಸರಿ, ಹರಿ ಕಥಾ ಆಯಿತು. ಇದರಿಂದ ನಮಗೆ ಏನು ಉಪಯೋಗ, ಪ್ರಯೋಜನ ಏನು? ವಾಟ್ ಇಸ್ ದ ಬೆನಿಫಿಟ್? ವಾಟ್ ಆರ್ ದ ಲಿಸ್ಟ್ ಆಫ್ ಅಡ್ವಾಂಟೇಜಸ್? ಏನಿದ್ರಿಂದ ಫಲಶ್ರುತಿ ಏನು ಅಂತ ಕೇಳಿದ್ರೆ ಅಮೃತ ಅಂತ ಜಗನ್ನಾಥದಾಸರು ಶಬ್ದ ಪ್ರಯೋಗ ಮಾಡಿ ಅಮೃತತ್ವ ಸಿಗ್ತದೆ. ಏನು ಅಮೃತ ಅಂತಂದ್ರೆ ದೇವತೆಗಳ ನೆಕ್ಟರ್, ನಮಗೆ ಗೊತ್ತು. ಅದನ್ನು ಕುಡಿಯೋದ್ರಿಂದ ಏನಾಗ್ತದೆ? ಆ ಮರಣ ಅನ್ನುವಂಥದ್ದು ಹೋಗಿಬಿಡ್ತದೆ ಅಂತ ಹೇಳ್ತಾರೆ. ಅದು ಪ್ರಾಕೃತವಾದಂತಹದ್ದು ಒಂದು, ಸರಿ, ಅಮೃತ ಅಂತಂದ್ರೆ. ಆದ್ರೆ ಇಲ್ಲಿ ನಮಗೆ ಏನು, ಇಲ್ಲಿ ಹರಿ ಕಥಾ ಅನ್ನುವಂಥದ್ದು ಅಮೃತ ಹೇಗೆ ಅಂತ ಕೇಳಿದ್ರೆ ನಮಗೆ ಅಮೃತತ್ವವನ್ನು ಕೊಡ್ತದೆ. ಈ ಮೃತ್ಯು ಅಂದ್ರೆ ಏನು ಅಂತ ತಿಳಿದುಕೊಂಡ್ರೆ ಆಗ ನಮಗೆ ಅಮೃತತ್ವದ ಮಹತ್ವ ಗೊತ್ತಾಗ್ತದೆ. ಮೃತ್ಯು ಅಂದ್ರೆ ಏನು? ದುಃಖ. ಹೇಗೆ ಗೊತ್ತಾಯ್ತು ನಿಮಗೆ ಮೃತ್ಯು ಅಂದ್ರೆ ದುಃಖ ಅಂತಂದ್ರೆ? ಬದುಕೇ ಇರ್ತೇವೆ, ಭಾರೀ ತಡ್ಕೊಳ್ಳಿಕ್ಕಾಗದ ಏನಾದ್ರೂ ಆರೋಗ್ಯದ ಸಮಸ್ಯೆನೋ, ಹಣದ ಸಮಸ್ಯೆನೋ, ಮಾನಸಿಕ ಸಮಸ್ಯೆನೋ, ಆದಿವ್ಯಾಧಿಗಳು ಬಂದ್ರೆ ಯೋ ಯಾಕಾದ್ರೂ ಬದುಕಿದ್ದೇನೋ, ಸತ್ತೆ ಅಂತ ಈ ಮಾತುಗಳು ನಮ್ಮಲ್ಲಿ ಬರ್ತದೆ. ಇದು ಅನುಭವ ಸಿದ್ಧ. ಅಂದ್ರೆ ಏನ್ ತೀರ್ಮಾನ ಆಯಿತು? ದುಃಖ ಅನ್ನುವಂತಹದ್ದು ಮೃತ್ಯುವಿಗೆ ಸಮಾನ ಅಂತ ಗೊತ್ತಾಯ್ತು ನಮಗೆ. ದುಃಖ ಯಾಕೆ ಬರ್ತದೆ? ಹಿಂದೆ ನಾವು ನೋಡಿದ್ದೇವೆ, ಪಾಪದ ಫಲ. ಹಾಗಾದ್ರೆ ಇದಕ್ಕೆ ಇನ್ನೊಂದು ಅರ್ಥವನ್ನು ಕೊಟ್ಟಿದ್ದಾರೆ ಶಾಸ್ತ್ರಕಾರರು.
ಯಾರು ಬದುಕಿದ್ದಾನೆ ಯಾರು ಸತ್ತಿದ್ದಾನೆ ಅಂತ ಶಾಸ್ತ್ರಕಾರರದ್ದು ಡೆಫಿನಿಷನ್ ಒಂಥರ ಬೇರೆ ಥರ ಇದೆ. ಈಗ ಡಾಕ್ಟರ್ಸ್ ಏನು ಮಾಡ್ತಾರೆ, ಒಬ್ಬ ಕೋಮಾಯಲ್ಲಿರುವ ವ್ಯಕ್ತಿಯನ್ನು ಪಲ್ಸ್ ಚೆಕ್ ಮಾಡಿ ಬದುಕಿದ್ದಾನೆ ಅಂತ ಹೇಳ್ತಾರೆ. ಶಾಸ್ತ್ರಕಾರರು ಹಾಗೆ ಹೇಳಲ್ಲ. ಎಷ್ಟರವರೆಗೆ ಭಗವಂತನ ಚಿಂತನೆ, ಶ್ರವಣ, ಮನನ ಇದೆಲ್ಲ ಮಾಡಿಕೊಂಡಿದ್ದಾನೆ ಅವನು ಬದುಕಿದ್ದಾನೆ ಅಂತ ಅರ್ಥ. ವಿಸ್ಮರಣೆ ಅನ್ನುವಂಥದ್ದು ಮೃತ್ಯು ಅಂತ ಅರ್ಥ ಅಂತ ಹೇಳ್ತಾರೆ. ಈ ದೃಷ್ಟಿಯಿಂದ ನೋಡಿದಾಗ ಏನಾಯ್ತು, ಅಮೃತ ಅಂತಂದ್ರೆ ಶ್ರವಣ, ಅಂದ್ರೆ ಹರಿ ಕಥೆಯ ಶ್ರವಣ ಏನಿದೆ ಅದನ್ನು ಅಮೃತತ್ವಕ್ಕೆ ಹೋಲಿಸಿದ್ದಾರೆ. ಹೇಗೆ ಅಲ್ಲ, ಹರಿಕಥಾ ಶ್ರವಣದಿಂದ ನಮ್ಮ ದುಃಖ ಹೇಗೆ ಪರಿಹಾರ ಆಯಿತು ಅಂತಂದ್ರೆ ನಮಗೇ ಗೊತ್ತು, ಅನುಭವ ಸಿದ್ಧ. ನಾವು ಜ್ಞಾನಿಗಳ ಭಾಗವತವೋ ಅಥವಾ ದೇವರ ನಾಮವನ್ನೋ ಕೇಳಿಸ್ಕೊಳ್ತಾ ಇದ್ರೆ, ಹೇಳ್ತಾ ಇದ್ರೆ, ಅಥವಾ ದೇವತಾ ಕಾರ್ಯಗಳನ್ನು ಮಾಡುವುದರಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದಾಗ ನಮಗೆ ಆ ತಾತ್ಕಾಲಿಕವಾಗಿಯಾದರೂ ಅಟ್ಲೀಸ್ಟ್ ನಮಗೆ ದುಃಖ ಇರುವುದಿಲ್ಲ. ಭಾರಿ ಅಂತರಂಗದಲ್ಲಿ ಆನಂದ ಆಗ್ತದೆ ಸಾತ್ವಿಕರು ಅಂತ ಆದರೆ. ಬೇರೆ ಹೊರಗಿಂದ ಏನೋ ಒಂದು ಸ್ವೀಟ್ ತಿನ್ನೋದು, ಐಸ್ ಕ್ರೀಮ್ ತಿನ್ನೋದು ಇದೆಲ್ಲ ಬಾಹ್ಯ ಆನಂದ. ಆದರೆ ಭಗವಂತನ ಬಗ್ಗೆ ಚಿಂತನೆ ಬಂದ ಕೂಡಲೇ ಅಥವಾ ಭಗವಂತ ನಮ್ಮನ್ನು ರಕ್ಷಿಸಿದ್ದನ್ನು ಎಣಿಸಿದ ಕೂಡಲೇ ಒಳಗೆ ಅಂತರಂಗದಲ್ಲಿ ಒಂದು ವಿಪರೀತ ಒಳ್ಳೆ ರೀತಿಯ ಒಂದು ಆನಂದ ಆಗ್ತದೆ. ಇನ್ಎಕ್ಸ್ಪ್ಲಿಕಬಲ್ ಒಂಥರ ಆನಂದ ಆಗ್ತದೆ. ಅದನ್ನು ಅಮೃತ ಅಂತ ಕರೀತಾರೆ. ಇದನ್ನು ಬೆಳೆಸಿಕೊಂಡು ಹೋಗಿ ಅಂತ ಆಚಾರ್ಯ ಮಧ್ವರು ಹೇಳ್ತಾರೆ. ಹೆಚ್ಚು ಹೆಚ್ಚು ಮಾಡಿಕೊಂಡು ಹೋಗಿ. ಹೇಗೆ? ಸಂತತಂ ಚಿಂತಯೇನಂತಂ ಅಂತಕಾಲೇ ವಿಶೇಷತಃ ಅಂತ ಆಚಾರ್ಯರು ಹೇಳ್ತಾರೆ. ಹಾಗೆ ಪ್ರತಿನಿತ್ಯ ನಾವು ಈ ಶ್ರವಣವನ್ನು, ಮನನವನ್ನು, ನಿಧಿಧ್ಯಾಸನವನ್ನು ಎಲ್ಲವನ್ನು ಇನ್ಕ್ರೀಸ್ ಮಾಡಿಕೊಂಡು ಹೋಗ್ತಾ 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 ಏನಾಗ್ತದೆ, ಅಂತಕಾಲೇ ವಿಶೇಷತಃ ಏನಾಗ್ತದೆ, ಕೊನೆಯ ಕಾಲದಲ್ಲಿ ಭಗವಂತನ ಸ್ಮರಣೆ ಅಷ್ಟು ಸುಲಭದಲ್ಲಿ ಬರುವುದಿಲ್ಲ. ಅಟ್ಲೀಸ್ಟ್ ಆ ಹಂತವನ್ನು ರೀಚ್ ಆದರೆ ಏನಾಗ್ತದೆ, ಮುಂದೆ ಸ್ವರ್ಗವೋ ಅಥವಾ ಮುಂದಿನ ಜನ್ಮ ಉತ್ತಮ ಜನ್ಮ. ಅಂದರೆ ನಮಗೀಗ ಗೊತ್ತು, ನಾವು ಚಡಪಡಿಸ್ತಾ ಇದ್ದೇವೆ, ನಮಗೆ ಬಹಳ ವರ್ಷಗಳ ನಂತರ ಭಗವಂತನ ಬಗ್ಗೆ ತಿಳಿದುಕೊಳ್ಳುವ ಯೋಗ ಬಂದಿದೆ ಈ ಜನ್ಮದಲ್ಲಿ. ಮುಂದಿನ ಜನ್ಮ ವಿದ್ಯಾಪೀಠದಲ್ಲೆಲ್ಲ ಮಕ್ಕಳನ್ನು ನೋಡ್ತೇವೆ, ಸಣ್ಣ ಸಣ್ಣ ಒಟ್ಟುಗಳು 4-5 ವರ್ಷಕ್ಕೇನೆ ಅವರಿಗೆ ಆ ಶಾಸ್ತ್ರಾಧ್ಯಯನದ ಒಂದು ಅವಕಾಶ ಸಿಕ್ಕಿರ್ತದೆ. ಇದು ಹೇಗೆ? ಹಿಂದಿನ ಜನ್ಮದ ಪುಣ್ಯದ ಫಲದಿಂದಾಗಿ ಮುಂದಿನ ಜನ್ಮದಲ್ಲಿ ಅತ್ಯಂತ ಶೀಘ್ರದಲ್ಲಿ ಆ ಅವಕಾಶ ಸಿಗ್ತದೆ. ನಾವು ಧ್ರುವ, ಪ್ರಹ್ಲಾದ ಇವರನ್ನು ಧ್ರುವಂಗೆ ಹಿಂದಿನ ಜನ್ಮದ ಪುಣ್ಯದ ಫಲದಿಂದಾಗಿ ಧ್ರುವನ ಜನ್ಮದಲ್ಲಿ ಏನಾಯಿತು ಅಂತಂದ್ರೆ, ಸಣ್ಣ ಬಾಲಕ 5 ವರ್ಷದ ಬಾಲಕನಾಗಿದ್ದಾಗಲೇ ಅವನಿಗೆ ಆ ಅಧೋಕ್ಷಜ ಅಥವಾ ವಾಸುದೇವ ರೂಪಿ ಪರಮಾತ್ಮನ ನೇರ ದರ್ಶನ ಆಯಿತು ಅವನಿಗೆ. ಇದೆಲ್ಲ ಆದ್ರೆ ಆಚಾರ್ಯ ಮಧ್ವರು ಏನು ಗೊತ್ತಾ, ಈ ಜನ್ಮ ಜನ್ಮದ ವಿಷಯಗಳನ್ನು ಇಷ್ಟೇ ವಿಷಯವನ್ನು ಹೇಳುವಂಥವರಲ್ಲ ಅವರು. ಬಹಳ ಉದಾತ್ತವಾದಂತಹ ವಿಷಯಗಳನ್ನು ಹೇಳುವವರು ಆಚಾರ್ಯ ಮಧ್ವರು. ಹಾಗಾದ್ರೆ ಏನಿದಕ್ಕೆ ಇನ್ನೊಂದು ಅರ್ಥ ಏನು ಅಂದ್ರೆ, ಸಂತತಂ ಚಿಂತಯೇನಂತಂ ಅಂತಕಾಲೇ ವಿಶೇಷತಃ ಅಂತ ಹೇಳುವಾಗ ಈ ಜನ್ಮ, ನಂತರ ಜನ್ಮದಲ್ಲಿ ಹೆಚ್ಚು ಸಾಧನೆ, ಇನ್ನಷ್ಟು ಹೆಚ್ಚು ಸಾಧನೆ, ಹೀಗೆ ಮಾಡ್ತಾ 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 ಅಂತಕಾಲೇ ಅಂದ್ರೆ ಪ್ರಳಯ ಕಾಲದಕ್ಕೆ ಬಂದಾಗ ನಮಗೆ ಚತುರ್ಮುಖ ಬ್ರಹ್ಮದೇವರ ಜೊತೆಗೆ ಲಿಂಗದೇಹ ಭಂಗ ಆಗಿ ಅವರು ನಮ್ಮನ್ನು ಕರೆದುಕೊಂಡು ಆ ಭಗವಂತನ ಇಚ್ಛಾರೂಪ ಪ್ರಸಾದ ಅದೆಲ್ಲ ಪ್ರಕ್ರಿಯೆಗಳೆಲ್ಲ ಆಗಿ ನಮಗೆ ಮೋಕ್ಷ ಆಗಬೇಕು. ಅದನ್ನು ಅಮೃತ ಅಂತ ಕರೀತಾರೆ. ಅಂದ್ರೆ ಅಮೃತ ಲೋಕಗಳು ನಚ ಪುನರಾವರ್ತತೆ. ಒಮ್ಮೆ ಅಲ್ಲಿಗೆ ಹೋದ್ರೆ ಪುನಃ ಈ ಲಿಂಗದೇಹ ಇರುವುದಿಲ್ಲ, ಲಿಂಗದೇಹ ಭಂಗ ಆಗಿ ನಮಗೆ ನಮ್ಮದೇ ಆದಂತಹ ಸ್ವರೂಪದ ಆನಂದ ಅಲ್ಲಿ ಅನುಭವಿಸ್ಲಿಕ್ಕೆ ಆಗ್ತದೆ. ಇಲ್ಲಿಯೂ ಕೂಡ ನಮಗೆ ನಿಜವಾಗಿ ಸಾತ್ವಿಕರಿಗೆ ಜೀವ ಸ್ವರೂಪದಲ್ಲಿ ಆನಂದ ಉಂಟು, ಆದರೆ ಅದರ ಅನುಭವ ಬರುವುದಿಲ್ಲ. ಯಾಕೆ? ಲಿಂಗದೇಹದ ಪ್ರತಿಬಂಧ, ಪಾಪದ ಪ್ರತಿಬಂಧ, ಆಮೇಲೆ ಪ್ರಾರಬ್ಧದ ಪ್ರತಿಬಂಧ, ಈ ಎಲ್ಲ ದೊಡ್ಡ ದೊಡ್ಡ ಪ್ರತಿಬಂಧಕಗಳು ಇದೆ. ಈಗ ಕಣ್ಣು, ಅದಕ್ಕೆ ಜಾಂಡೀಸ್ ಬಂದ್ರೆ ಹೊರಗಿನ ಪ್ರಪಂಚ ಯೆಲ್ಲೋ ಕಲರ್ ಕಾಣ್ತದೆ. ಯದ್ಯಪಿ ಕಣ್ಣು ಚೆನ್ನಾಗಿರ್ತದೆ, ಆದರೆ ಅದಕ್ಕೆ ಪೊರೆ ಬಂದ್ರೆ ಕಾಣುವುದಿಲ್ಲ. ಹಾಗೆ ಆ ಪ್ರತಿಬಂಧಕ ಕಳಿಬೇಕು. ಹಾಗೆ ನಮ್ಮ ಜೀವ ಸ್ವರೂಪಕ್ಕೆ ಆವರಕವಾದಂತಹ ನಮ್ಮದ್ದೇ ಸ್ವರೂಪ ಸುಖವನ್ನು ತಿನ್ಲಿಕ್ಕೆ ಬಿಡುವುದಿಲ್ಲ ಈ ಲಿಂಗದೇಹ ಪಾಪಾದಿಗಳು. ಹಾಗಾಗಿ ಯಾವಾಗ ಅದು ಭಂಗ ಆಗ್ತದೆ ಆಗ ನಮ್ಮದ್ದೇ ಆದಂತಹ ಸುಖವನ್ನು ಆ ಭಗವಂತ ನಮಗೆ ಮೋಕ್ಷದಲ್ಲಿ ಉಣಿಸ್ತಾನೆ. ಇದನ್ನು ಅಮೃತ ಅಂತ ಕರೆದರು. ಹಾಗಾಗಿ ಹರಿ ಅಂತಂದ್ರೆ ಭಗವಂತ ಪ್ರತಿಪಾದ್ಯ. ಹರಿ ಅಂದ್ರೆ
ದುಃಖ ದೂರ, ಈ ಈ ಜನ್ಮದಲ್ಲೇ ನಮಗೆ ದುಃಖ ಇತ್ಯಾದಿಗಳು ಸ್ವಲ್ಪ ದೂರ ಸರಿಬೇಕು. ಯಾಕಂದ್ರೆ ಸಾಧನೆ ಮಾಡ್ಲಿಕ್ಕೋಸ್ಕರ. ದುಃಖವೇ ಇದ್ರೆ ಸಾಧನೆ ಮಾಡ್ಲಿಕ್ಕಾಗೋದಿಲ್ಲ. ದುಃಖವನ್ನು ಅವನು ಸ್ವಲ್ಪ ದೂರದಲ್ಲಿ ಸರಿಸ್ತಾ 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 ಹೋಗ್ಬೇಕು. ಅದಕ್ಕೆ ಹರಿ. ಇನ್ನು ಕಥಾ ಅಂತಂದ್ರೆ ನಮ್ಮ ಅಧ್ಯಯನ, ಸಾಧನೆ ಇತ್ಯಾದಿಗಳು. ವಿಧಿಯನ್ನು ಮಾಡಬೇಕು, ನಿಷಿದ್ಧವನ್ನು ತ್ಯಜಿಸಬೇಕು. ವಿಧಿ ಯಾವುದು, ನಿಷಿದ್ಧ ಯಾವುದು, ಪಾಪ ಯಾವುದು, ಪುಣ್ಯ ಯಾವುದು ಅಂತ ತೋರಿಸಿಕೊಡುವಂತಹ ಆ ವೈದಿಕ ಪ್ರಪಂಚದ ಜ್ಞಾನ ಬರಬೇಕು. ಇನ್ನು ಅಮೃತ ಅಂತಂದ್ರೆ ನಮಗೆ ಅಮೃತತ್ವ ಅದು ಸಿಗಬೇಕು. ಈ ಎಲ್ಲವೂ ಕೂಡ ಈ ಒಂದು ಶೀರ್ಷಿಕೆಯಲ್ಲಿ ಜಗನ್ನಾಥದಾಸರು ಅಡಗಿಸಿ ತೋರಿಸಿಕೊಟ್ಟಿದ್ದಾರೆ. ಇದನ್ನು ಯಾರಿಂದ ತಿಳಿಬೇಕು? ತಿಳಿಬೇಕು ಅಂತ ಆದ್ರೆ ಯಾರಿಂದ ತಿಳಿಬೇಕು? ತಿಳಿಬೇಕು ಅಂತಂದ್ರೆ ನಮಗೂ ಕೆಲವು ಎಲಿಜಿಬಿಲಿಟೀಸ್ ಇರಬೇಕು. ಅದು ಯಾವುದದು ಎಲಿಜಿಬಿಲಿಟೀಸ್? ಅದನ್ನೆಲ್ಲ ಮುಂದೆ ಸಾರ ಗುರುಗಳ ಕರುಣದಿಂದ ಅಂತೆಲ್ಲ ಇನ್ನಷ್ಟು ವಿಶ್ಲೇಷಣೆಗಳನ್ನು ಮಾಡ್ತಾ ಹೋಗ್ತಾರೆ. ಇದನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ, ಆ ಪೂಜ್ಯ ಗುರುಗಳ ಅಂತರ್ಯಾಮಿ, ರಾಯರ ಅಂತರ್ಯಾಮಿ, ಎಲ್ಲ ಪರಂಪರೆಯ ಜ್ಞಾನಿಗಳು, ಆಚಾರ್ಯ ಮಧ್ವರು ಹಾಗೂ ವೇದವ್ಯಾಸ ದೇವರು ಅಂದ್ರೆ ಲಕ್ಷ್ಮೀಪತಿ ಭಾರತೀಪತಿ ಮಧ್ವರು, ಆ ಲಕ್ಷ್ಮೀಪತಿ ವೇದವ್ಯಾಸ ದೇವರು, ಇವರೆಲ್ಲರೂ ಕೂಡ ತತ್ವಾಭಿಮಾನಿಗಳು ಎಲ್ಲರೂ ನಮ್ಮೊಳಗೆ ಕುಳಿತು ಎಷ್ಟು ನುಡಿಸ್ತಾರೆ ಅದನ್ನು ನಾನು ಹೇಳುವ ಪ್ರಯತ್ನದಲ್ಲಿದ್ದೇನೆ. ಇದರಲ್ಲಿ ತಪ್ಪಿದ್ದಲ್ಲಿ ಕ್ಷಾಮ್ಯಂತು ಮೇಹಂತ ಮುಹುರ್ಮಹಾಂತಹ ಅಂತ ಹೇಳ್ತಾ, ದೊಡ್ಡ ಜ್ಞಾನಿಗಳೆಲ್ಲರೂ ಕೂಡ ತಪ್ಪಿದ್ದಲ್ಲಿ ಕ್ಷಮಿಸ್ತಾ ಅದನ್ನು ತಿದ್ದಬೇಕು. ಒಳ್ಳೆದೇನಿದೆ ಅದು ಗುರುವಂತರ್ಗತ ರಾಘವೇಂದ್ರ ಗುರುವಂತರ್ಗತ ಭಾರತೀಯ ನೃತ್ಯ ಪ್ರಾಣಾಂತರ್ಗತಿ ಲಕ್ಷ್ಮೀಪತಿ ಶ್ರೀ ಗೋಪಾಲಕೃಷ್ಣ ಅಭಿನ್ನ ಲಕ್ಷ್ಮೀಪತಿ ಶ್ರೀ ವೇದವ್ಯಾಸ ಪ್ರಿಯತಾಂ ಸರ್ವಂ ಶ್ರೀಮಧ್ವೇಷಾರ್ಪಿತಮಸ್ತು.